ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಕೆ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಸೊ ಫೋನ್ಪೇ ಆ್ಯಪಲ್ಲಿ ಸೊ ಯಾವ ಥರ ಮೊಬೈಲ್ ರಿಚಾರ್ಜ್ ಮಾಡ್ಕೋದು ಅಥವಾ ಟಿ ವಿ ರಿಚಾರ್ಜ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಯೂಸ್ಫುಲ್ ಇರುತ್ತೆ. ಸೊ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಸೊ ಗೊತ್ತಿದ್ದವ್ರು ಓಕೆ, ಸೊ ಯಾರಿಗೆ ಗೊತ್ತಿಲ್ಲ ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಇದೆ. ಸೊ ಆಲ್ರೆಡಿ ಟೈಮ್ ಲೇಟ್ ಆಗಿದೆ. ಸೊ ಆಲ್ರೆಡಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಸೊ ನಿಮ್ಮ ಒಂದು ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅನ್ನೋ ಬಟನ್ ವಿಡಿಯೋ ಕೆಳಗೇನಿದೆ. ಈ ಸಬ್ಸ್ಕ್ರೈಬ್ ಯಾವುದೇ ಕಾರಣಕ್ಕೂ ಬರೋಕೋಬಿಡಿ. ಮುಂದಿನ ಒಂದು ವಿಡಿಯೋ ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇದು ಸಂಪೂರ್ಣ ಉಚಿತ ಕಂಡ್ರಪ್ಪ, ಮಾಡ್ಕೊಳ್ಳಿ. ಸೊ ಓಕೆ ಗೈಸ್, ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ತಕ್ಷಣ ಫಿಂಗರ್ ಪ್ರಿಂಟನ್ನು ಕೇಳುತ್ತೆ. ಓಕೆ, ಸೊ ಹೆಲ್ಪು, ಸೆಂಡ್ ಮನಿ, ಇದೇನೇನು ಇದೆ, ಮೈ ಬ್ಯಾಲೆನ್ಸ್ ಅಲ್ಲ. ಸೊ ಇದನ್ನೆಲ್ಲ ಸ್ವೀಪ್ ಮಾಡಿ ಮೇಲೆ ಬನ್ನಿ. ಓಕೆ, ಸೊ ಇಲ್ಲಿ ಕೆಳಗಡೆ ಇರ್ಬೋದು ನೋಡಿ ರೀಚಾರ್ಜ್. ಸೊ ರೀಚಾರ್ಜ್ ಅಂತ ಇದೆ. ಹಾಗೆಯೇ ಟಿ ವಿ ಸಿಂಬಾಲ್, ಒಂದು ಒಂದು ಸಿಂಬಾಲ್ ಏನಪ್ಪ, ಟಿ ವಿ ಇದಿರುತ್ತಲ್ಲ ಬುಟ್ಟೆ, ಸೊ ಅದು ಸಿಂಬಾಲ್ ಇದೆ. ಸೊ ಇವಾಗ ಮೊಬೈಲ್ ರಿಚಾರ್ಜ್ ಅಂತ ಇದೆ. ಸೊ ಮೊಬೈಲ್ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಯಾರ ನಂಬರ್ಗೆ ರಿಚಾರ್ಜ್ ಮಾಡಬೇಕು, ಸಿಮ್ ಗಿಮ್ ಯಾವುದೂ ಕೇಳೋದಿಲ್ಲ ಇದು. ಸೊ ಈ ಜಿಯೋನ, ವಡಾಫೋನ, ಏರ್ಟೆಲ್ಲ ಯಾವುದೂ ಕೇಳೋದಿಲ್ಲ. ಸುಮ್ಮನೆ ಬರೀ ನಂಬರ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಸಿಮ್ ಅಂತ ಅವ್ರಿಗೆ. ಸೊ ನಂಬರ್ ಅಥವಾ ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ. ಸೊ ಎಷ್ಟು ರೂಪಾಯಿ, 49 ರೂಪಾಯಿ ಇರ್ಬೋದು, ಅಥವಾ 199 ಇರ್ಬೋದು, 249 ಇರ್ಬೋದು, ಅಥವಾ 11 ರೂಪೀಸ್ ಇರ್ಬೋದು, 15 ರೂಪೀಸ್. ಸೊ ಎಷ್ಟಾದರೂ ಸೊ ಸಿಂಪ್ಲಿ 11 ರೂಪಾಯಿ ಮಾಡ್ತೀನಿ. ಓಕೆ, ಸೊ ಯಾವ ಪ್ಲ್ಯಾನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂಬರ್ ಅಲ್ಲಿ ಎಷ್ಟು ಹಣ ಹೊಡೆದ್ರಲ್ಲ, ಸೊ ಆಮೇಲೆ ಎಷ್ಟು ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಪ್ಲ್ಯಾನ್ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಓಕೆ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಒಂದು ಫೋನ್ಪೇ ಏನು ಕೋಡ್ ಇರ್ತೀರ ಆ ಒಂದು ಕೋಡ್ ಕೇಳುತ್ತೆ. ಸೊ ನನ್ನ ಕೋಡನ್ನು ನಾನು ಟೈಪ್ ಮಾಡ್ತೀನಿ. ಸೊ ಓಕೆ, ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಮುಗೀತು. ಸೊ ಪ್ರೊಸೆಸ್ ಆಗ್ತಾಯಿದೆ, ಆಯಿತು. ಸೊ ಇವಾಗ ನನ್ನ ಮೊಬೈಲ್ಗೆ ರೀಚಾರ್ಜ್ ಬಂದಿರುತ್ತೆ. ಸೊ ನಾನು ಜಸ್ಟ್ 11 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಅಂದರೆ 800 MB ಡಾಟಾ ಸಿಗುತ್ತೆ. ಸೊ ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ರೂಪಾಯಿ ರೀಚಾರ್ಜ್ ಆಯಿತು. ನಿಮ್ಮ ಫ್ರೆಂಡ್ಸ್ಗೂ ಮಾಡ್ಬೋದು, ನೀವೇ ರೀಚಾರ್ಜ್ ಮಾಡ್ಕೊಳ್ಬೋದು. ಸೊ ಇಲ್ಲ ಅಂದರೂ ಸೊ ನಿಮ್ಮ ಒಂದು ಟಿ ವಿಗೂ ಸಹ ನೀವು ರೀಚಾರ್ಜ್ ಮಾಡ್ಕೊಳ್ಬೋದು. ಸೊ ಬರೀ ರೀಚಾರ್ಜ್ ಮಾಡೋದು ಬೇಡಪ್ಪ, ರೀಚಾರ್ಜ್ ಮಾಡಿ ಹಣ ಗಳಿಸ್ಬೇಕಂದ್ರೆ ಸೊ ಮೊದಲೇ ವಿಡಿಯೋ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋನ ಚೆಕ್ ಮಾಡ್ಬೋದು. ಜಿಯೋ ಪಾಸ್ ಅನ್ನೋ ಅಪ್ಲಿಕೇಶನಲ್ಲಿ ಯಾವ ಥರ ಅರ್ನ್ ಮಾಡೋದು. ಸೊ ತಿಂಗಳಿಗೆ 4 ರಿಂದ 5 ಸಾವಿರ ರೂಪಾಯಿ ರೀಚಾರ್ಜ್ ಮಾಡಿ ಹಣ ಗಳಿಸೋದು ಅಂತ ಮಾಡಿದ್ದೀನಿ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ನನ್ನ ಚಾನಲ್ಗೆ ಚೆಕ್ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಡೋದಿಲ್ಲ ಬಿಡಿ. ಸೊ ಅಷ್ಟೊಂದು ಟೈಮ್ ಇರೋದಿಲ್ಲ ನನಗೆ ಡಿಸ್ಕ್ರಿಪ್ಷನ್ ಬರೆಯೋಕ್ಕೆ, ಟೈಟಲ್ ಎಲ್ಲ ಲಿಂಕ್ ಪೇಸ್ಟ್ ಮಾಡೋಕ್ಕೆ. ಸೊ ನನ್ನ ಚಾನಲ್ಗೆ ಚೆಕ್ ಮಾಡಿ. ಸೊ ಅಲ್ಲಿ ವಿಡಿಯೋನ ನೋಡ್ಬೋದು. ಮತ್ತೆ ಒಂದು ಹೊಸ ಮಾಹಿತಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ. ಜೈ ಹಿಂದ್, ಜೈ ಕರ್ನಾಟಕ.